ದೋಸ್ತಿ ನಾಯಕರ ಮೈಸೂರು ಚಲೋ ಯಾತ್ರೆ ಅಂತ್ಯವಾಗಿದೆ. ಬೆಂಗಳೂರಿನಿಂದ ಮೈಸೂರಿನ ತನಕ 7 ದಿನಗಳ ಪಾದಯಾತ್ರೆ ನಡೆಯಿತು. ಈ ಪಾದಯಾತ್ರೆ ಅಂತ್ಯವಾಗಿದೆ. ಮೈಸೂರಿನಲ್ಲಿ ಇವತ್ತು ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ. ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮೈಸೂರಿನಲ್ಲಿ ವೇದಿಕೆ ಸಿದ್ಧವಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತೆ ಸಮಾರೋಪ ಸಮಾರಂಭ. ಸಿಎಂ ತವರಲ್ಲಿ ಮೈತ್ರಿ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯಾಗಿದೆ. ಇಡೀ ಮೈಸೂರಿನಾದ್ಯಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಬೃಹತ್ ಸೇಬಿನ ಹಾರ ರೆಡಿಯಾಗಿದೆ. ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶದ ವೇದಿಕೆ ಕೂಡ ಸಿದ್ಧವಾಗಿದೆ. ಆಡಳಿತಾರೂಢ ಸರ್ಕಾರದ ಹಗರಣಗಳ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಡೆಸಿದಂತ ಪಾದಯಾತ್ರೆ ಅಂತ್ಯವಾಗಿದ್ದು ಇವತ್ತು ಸಮಾರೋಪ ಸಮಾವೇಶ. ಸಿಎಂ ತವರಲ್ಲಿ ಮೈತ್ರಿ ನಾಯಕರು ಆರ್ಭಟಿಸಲಿದ್ದಾರೆ. ರಾಜಕೀಯ ರಣರಂಗಕ್ಕೆ ವೇದಿಕೆಯಾಯಿತು ಮೈಸೂರು. ಇಡೀ ರಾಜ್ಯದ ರಾಜಕೀಯ ಮೈಸೂರಿಗೆ ಶಿಫ್ಟ್ ಆಗಿದೆ. ನೆನೆ ಕಾಂಗ್ರೆಸ್ನ ಬ್ಯಾನರ್ಗಳು ರಾರಾಜಿಸ್ತಾ ಇತ್ತು. ಇವತ್ತು ದೋಸ್ತಿ ಅದಕ್ಕೆ ಕೌಂಟರ್ ಬ್ಯಾನರ್ಗಳನ್ನ ಹಾಕಿ ಕೈಪಡೆ ದೋಸ್ತಿ ನಡುವೆ ಜೋರಾಯಿತು ಬ್ಯಾನರ್ ಪಾಲಿಟಿಕ್ಸ್. ಕಾಂಗ್ರೆಸ್ ಹಗರಣಗಳ ಕುರಿತು ಬ್ಯಾನರ್ ಹಾಕಿದೆ ಮೈತ್ರಿ ಪಡೆ. ನೆನ್ನೆ ಕಾಂಗ್ರೆಸ್ ಫ್ಲೆಕ್ಸ್ ಪಾಲಿಟಿಕ್ಸ್ ಮಾಡಿತ್ತು. ದೇವೇಗೌಡರ ಬಗೆಗಿನ ಹಗರಣಗಳ ಪಟ್ಟಿಯನ್ನ ಫ್ಲೆಕ್ಸ್ಗಳಲ್ಲಿ ಹಾಕಿತ್ತು. ಈಗ ನೋಡಿದ್ರೆ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಅಂತ ಕಾಂಗ್ರೆಸ್ಸಿಗೆ ಮೈತ್ರಿ ಪಡೆ ಟಕ್ಕರ್ ಕೊಡೋದಕ್ಕೆ ಬ್ಯಾನರ್ಗಳನ್ನ ಹಾಕಿದೆ, ಫ್ಲೆಕ್ಸ್ಗಳನ್ನ ಹಾಕಿದೆ. ಕಾಂಗ್ರೆಸ್ಗೆ ಮೈತ್ರಿ ನಾಯಕರಿಂದ ಕೌಂಟರ್ ಅಟ್ಯಾಕ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇಡೀ ರಾಜ್ಯದ ರಾಜಕಾರಣ ಮೈಸೂರಿಗೆ ಶಿಫ್ಟ್ ಆಗಿದೆ. ಮೈಸೂರಲ್ಲೇ ಬಹಳ ಜೋರಾಗಿ ರಾಜಕಾರಣ ನಡೀತಾ ಇದೆ ಅಂತಲೇ ಅನ್ನಿಸ್ತಿದೆ. ನೆನೆ ನೋಡಿದ್ರೆ ಕಾಂಗ್ರೆಸ್ ಆರ್ಭಟಿಸ್ತು, ಇವತ್ತು ಮೈತ್ರಿ ಪಡೆ ಆರ್ಭಟಿಸೋದಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಮಾತಾಡೋದಾದ್ರೆ ಒಂದು ಸಮಾವೇಶಕ್ಕೆ ಸಿದ್ಧತೆ ಹೇಗೆ ನಡೀತಾ ಇದೆ, ಇನ್ನೊಂದು ಈ ಫ್ಲೆಕ್ಸ್ ಪಾಲಿಟಿಕ್ಸ್ ಯಾವ ತರ ನಡೀತಾ ಇದೆ? ಏನಂತ ಹೇಳಿದ್ರೆ ನಿನ್ನೆ ಏನು ಮೈಸೂರಿನಲ್ಲಿ ಜನಾಂದೋಲನ ನಡೆಸಿ ಮೈತ್ರಿ ಪಡೆಗಳ ವಿರುದ್ಧವಾಗಿ ಕಾಂಗ್ರೆಸ್ ಏನು ಹೋರಾಟವನ್ನ ಮಾಡಿದ್ದು ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಮೈತ್ರಿ ಪಡೆಗಳು ಮೈಸೂರಿನಲ್ಲಿ ಅಪರಿಸ್ತಾ ಇರ್ತಕ್ಕಂಥದನ್ನ ಬೆಳಗ್ಗೆಯಿಂದನೂ ಕೂಡ ನಾವು ಗಮನಿಸಬಹುದು. ಈಗಾಗಲೇ ಕೂಡ ಮೈಸೂರಿನಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ಮೈಸೂರು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರುಗಳೇನಿದ್ದಾರೆ ವಿಜೇಂದ್ರ ಮತ್ತೆ ನಿಖಿಲ್ ಅವರು ಏನಿದ್ದಾರೆ ಅವರು ಪಾದಯಾತ್ರೆಯನ್ನು ಕೂಡ ಇವತ್ತು ಆರಂಭ ಮಾಡಿದ್ದಾರೆ. ಸುಮಾರು 11:30-12 ಗಂಟೆಯ ಸುಮಾರಿಗೆ ಸಮಾವೇಶ ಕೂಡ ನಡೆಯುತ್ತೆ. ಇನ್ನು ನಿನ್ನೆ ಕಾಂಗ್ರೆಸ್ ಅವರು ಸಮಾವೇಶವನ್ನು ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವಾಗಿ ಜೆಡಿಎಸ್ ನ ವಿರುದ್ಧವಾಗಿ ಫ್ಲೆಕ್ಸ್ ಗಳನ್ನ ಹಾಕಿ ಏನೋ ಒಂದು ರಾಜಕಾರಣವನ್ನ ಮಾಡಿದ್ರು. ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಜೆಡಿಎಸ್ ಮುಂದಾಗಿರ್ತಕ್ಕಂಥದ್ದು. ಜೆಡಿಎಸ್ ನಾಯಕರುಗಳು ಕೂಡ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ನ ಭ್ರಷ್ಟಾಚಾರದ ಬಗ್ಗೆ ಬಂದಿರತಕ್ಕಂತ ಯಾವೆಲ್ಲ ವಿಚಾರಗಳಿದ್ವು ಅವೆಲ್ಲ ವಿಚಾರಗಳನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಅನ್ನ ಮಾಡಿ ಅವುಗಳ ಫ್ಲೆಕ್ಸ್ ಗಳನ್ನ ಹಾಕೋದ್ರ ಮೂಲಕವಾಗಿ ಸಮಾವೇಶ ನಡೆಯುವಂತಹ ರಸ್ತೆಗಳೇನಿವೆ ಅವು ಸಂಪರ್ಕ ಮಾಡುವಂತಹ ರಸ್ತೆಗಳಲ್ಲಿ ಆ ಫ್ಲೆಕ್ಸ್ ಗಳನ್ನ ಹಾಕಿ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಆ ಮೂಲಕವಾಗಿ ಕಾಂಗ್ರೆಸ್ ಅವರು ಕೊಟ್ಟಿರ್ತಕ್ಕಂಥ ಫ್ಲೆಕ್ಸ್ ನ ಒಂದು ಕೌಂಟರ್ ಏನಿತ್ತು ಅದಕ್ಕೆ ಟಕ್ಕರ್ ಕೊಡುವಂತ ಕೆಲಸವನ್ನ ಈಗ ಮೈತ್ರಿ ಪಡೆಯ ನಾಯಕರುಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಪೂರ್ಣವಾಗಿ ಮೈಸೂರು ಮಹಾರಾಜ ಕಾಲೇಜ್ ಏನಿದೆ ಕಾಲೇಜು ಮೈದಾನದಲ್ಲಿ ಮೈತ್ರಿ ಪಡೆಯ ನಾಯಕರುಗಳು ಅಬ್ಬರದ ಭಾಷಣವನ್ನ ಕೂಡ ಮಾಡಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳೇನಿವೆ ಅವುಗಳಿಗೆ ತಿರುಗೇಟನ್ನ ಕೊಡುವಂಥದ್ದು. ಜೊತೆಗೆ ಅವರು ಈ ಮೂಡ ಮತ್ತೆ ವಾಲ್ಮೀಕಿಯ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಹಗರಣಗಳೇನಿವೆ ಅವುಗಳನ್ನ ಜನರ ಮುಂದೆಗೆ ಬಿಚ್ಚಿಡುವಂತ ಕೆಲಸವನ್ನ ಇವತ್ತು ಮೈತ್ರಿ ಪಡೆಯ ನಾಯಕರುಗಳು ಮಾಡಲಿದ್ದಾರೆ. ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.